ನಮಸ್ಕಾರ ವೀಕ್ಷಕರೇ, ಇಂದು ನಮ್ಮ ಊರಿನಲ್ಲಿ ಗಡಿ ಅಮ್ಮ ಕಳಿಸುತ್ತಿರುವುದು. ಊರಿನಲ್ಲಿ ಯಾವುದೇ ತೊಂದರೆ ಬಾರದಂತೆ ಮಳೆ ಬೆಳೆ ಸಮೃದ್ಧಿಯಾಗಿರಲು, ಗ್ರಾಮಸ್ಥರು ಆರೋಗ್ಯವಾಗಿರಲು ಹಾಗೂ ಊರಿನ ಹಿತರಕ್ಷಣೆಗಾಗಿ ಈ ಒಂದು ಗಡಿ ಅಮ್ಮಗಳನ್ನು ಪೂಜಿಸುತ್ತಾರೆ. ಇಂದು ಬಹಳಷ್ಟು ಹಳ್ಳಿಗಳಲ್ಲಿ ಈ ಪದ್ಧತಿ ಈಗಲೂ ರೂಢಿಯಲ್ಲಿದೆ. ಗಡಿ ಅಮ್ಮಗಳನ್ನು 3 ವಾರಗಳ ತನಕ ಪೂಜಿಸಿ ಕೊನೆಯ ವಾರ ಗ್ರಾಮಸ್ಥರೆಲ್ಲ ಸೇರಿ ಊರಿನ ಗಡಿ ದಾಟಿಸಿ ಬರುತ್ತಾರೆ. ಮೊದಲು ಮತ್ತು 2ನೇ ವಾರ ಮೊಸರನ್ನ ಎಡೆ ಮಾಡಿ, ಕೊನೆಯ ವಾರ ಹೋಳಿಗೆಯನ್ನು ಎಡೆ ಮಾಡಿ ಪ್ರತಿ ಮನೆಗಳಲ್ಲಿ ಪೂಜಿಸಿ ಅದನ್ನು ದೇವಸ್ಥಾನದಲ್ಲಿ ಸಲ್ಲಿಸುತ್ತಾರೆ. ನಂತರ ಎಲ್ಲ ಗ್ರಾಮಸ್ಥರು ಸೇರಿ ಮೆರವಣಿಗೆ ಮಾಡುತ್ತಾ ಊರಿನ ಗಡಿಯನ್ನು ದಾಟಿಸಿ ಬರುತ್ತಾರೆ. ಗ್ರಾಮದ ಪ್ರತಿಯೊಂದು ಮನೆಗಳಲ್ಲಿ ಪೂಜಿಸಿ ಇಲ್ಲಿ ಸಲ್ಲಿಸುತ್ತಾರೆ. ನಂತರ ದೈವ ಸೂಚನೆಯಂತೆ ಪೂಜಾ ಕಾರ್ಯಕ್ರಮವನ್ನು ನಡೆಸಿ ಈ ಎಲ್ಲ ಅಮ್ಮಗಳನ್ನು ಗಡಿ ಭಾಗವನ್ನು ದಾಟಿಸಿ ಬರುತ್ತಾರೆ. ಎರಡು ವಾರ ಮೊಸರನ್ನ ಎಡೆ ಮಾಡಿದ್ವಲ್ಲ, 3ನೇ ವಾರಕ್ಕೆ ಬೇಳೆ ಹೋಳಿಗೆ ಎಡೆ ಮಾಡಿ ಊಟ ಮಾಡಿ ಹೊಂದಾಣಿಕೆ ಮೇಲೆ ಕಳಿಸ್ಬೇಕು. ಎಲ್ಲ ನೋಡ್ಬೋದು. ಓ ಗುಂಡಮ್ಮ ನೋಡಿ, ಗುಂಡಮ್ಮ ದರ್ಶ ಇನ್ನು ಇಲ್ಲೆಲ್ಲ ಫುಲ್ ಆಗ್ತವೆ. ಇನ್ನು ಅರ್ಧ ಜನ ಬಿಟ್ಟಾರಷ್ಟೇ. ಇನ್ನೂ ಒಂದು ಅರ್ಧ ಜನ ಬಿಟ್ಟರೆ ಈ ಮರ ಫುಲ್ ಮಗಳದ್ದೇ ಆಗ್ತವೆ. ಪ್ರತಿಯೊಬ್ಬರು ಪೂಜೆ ಮಾಡಿ ಇಲ್ಲಿಗೆ ತಂದು ಬಿಡೋದು. ಇವಾಗ ನಮ್ಮನ್ನು ಸಲ್ಲಿಸಿ ಅಷ್ಟೊಂದು ನೈಟು ಊರು ಗಡಿ ದಾಟ್ಸೋದು. ಇದೇ ಬೇವಿನ ಮರ ವರ್ಷ ಇಲ್ಲೇ ಸಲ್ಲಿಸೋದು. ಈಗೆಲ್ಲ ಸ್ವಲ್ಪ ಕಟ್ಟೆ ದೊಡ್ಡದು ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನದೊಳಗೆ ಎಡೆ ಹಾಕಿದ್ದಾರೆ. ಅಮ್ಮಗಳಿಗೆ ನೋಡ್ಕೊಂಬರೋಣ. ವರ್ಷದಂತೆ ಈ ವರ್ಷ ಸಹ ಅಮ್ಮನ ಕಳಿಸೋದು ಊರಿಂದ ಗಡಿ ಅಮ್ಮ ಅಂತ ಮಾಡ್ತೀವಿ. ಶುಕ್ರವಾರ, ಮಂಗಳವಾರ, ಶುಕ್ರವಾರ. ಇವತ್ತು ಲಾಸ್ಟು ಹೋಳಿಗೆ ಎಡೆ ಮಾಡಿ ಪಾತ್ ಪೂಜೆ ಮಾಡಿ ಕರಣ್ ಪ್ರಸಾದ ಕೊಟ್ಟು ಎಡೆ ಮಾಡಿ ಊರು ಮೆರವಣಿಗೆ ಸಮೇತ ಹೋಗಿ ಗಡಿ ಕಳಿಸಿ ಬರೋದು. ಅಲ್ಲಿ ಒಳಗಿರಲ್ಲ ಅಮ್ಮ ಫಸ್ಟ್ನೇ ವಾರನೇ ಇಡ್ತೀರವನ್ನ? ಫಸ್ಟಿನ ವಾರನೇ ಇಡ್ತೀವಿ. 3 ಕುಡಿಕೆ ಟೈಪ್ ಮಾಡಿ ಕುಡಿಕೆ ತಂದು ಬೇವಿನ ಸೊಪ್ಪು ಪೂಜೆ ಮಾಡಿ ಪಾತ್ ಪೂಜೆ ಮಾಡಿ ಪಾದೊಳಕ ಹಾಕಿ ಪಾತ್ ಪೂಜೆ ಮಾಡಿ ಅವತ್ತು ಮೊಸರನ್ನ ಎಡೆ. 2ನೇ ವಾರನೂ ಮೊಸರನ್ನ ಎಡೆ. 3ನೇ ವಾರ ಹೋಳಿಗೆ ಎಡೆ, ಹೋಳಿಗೆ ಪ್ರಸಾದ. 3ನೇ ವಾರ ಲಾಸ್ಟು ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಮೆರವಣಿಗೆ ಸಮೇತ ವಾದ್ಯ ಸಮೇತ ಹೋಗಿ ಕಳಿಸಿ ಗಡಿ ಕಳಿಸಿ ಬರೋದು. ಸಾಂಬಜಯ ನಮಃ ಪಾರ್ವತಿ ಪ್ರದೇಶ ನಮಃ. ಇದೇ ಮೊದಲೇ ವಾರ ಅಮ್ಮಗಳು ಇವನ್ನೇ ಕೇಳಿರ್ತಾರೆ. ಇವನ್ನ ಹೊತ್ಕೊಂಡೋಗಿ ಇದ್ರ ಜೊತೆಗೆ ಅಲ್ಲಿ ಮರದತ್ರ ಪಟ್ಟೆ ಇಟ್ಟಿದಾರಲ್ಲ ಊರಿನವೆಲ್ಲ, ಅವನ್ನ ಸಮೇತ ತಗೊಂಡೋಗಿ ಗಡಿ ದಾಟಿಸಿ ಬರೋದು. ಇವು ದೇವಸ್ಥಾನದಾಗ ಇಡ್ತಾರೆ. ಇವು 3 ಫಸ್ಟ್ನೇ ವಾರದಿಂದ ಇಲ್ಲೇ ವಾರ ಎಡೆ ಮೊಸರನ್ನ ಮಾಡಿ ಇದು ಮಾಡ್ತಾರೆ. ಇವತ್ತು ಹೋಳಿಗೆ ಮಾಡಿ ಇದು ಮಾಡ್ತಾರೆ. ಪ್ರತಿ ಮನೆಗಳಲ್ಲೂ ಹೋಳಿಗೆ ಮಾಡಿರ್ತಾರೆ.
ದೇವಸ್ಥಾನಕ್ಕೆ ಪ್ರಸಾದವನ್ನು ಒಯ್ತಿದ್ದೀವಿ. ಇವರು ಅನುಪ ಅವರು, ಇದು ಸುಪ್ಪಿ, ಪುನಿ ಎಲ್ಲಿದ್ದಾನೆ, ಪುನಿ ದೇವಸ್ಥಾನಕ್ಕೆ ಬಂದೀವಿ ನಾವು ನೋಡಿ. ಅಮ್ಮನ್ನ ಗಡಿ ದಾಟಿಸಲು ಹೋಗ್ತಿದ್ದೀವಿ ಎಲ್ಲ ಊರಸ್ಥರು. ರೆಡಿ ಮಾಡ್ತಿದ್ರೆ ನೋಡ್ರಿ, ಇವತ್ತೇನು ಹೋಳಿಗೆ ಮೊಸರನ್ನ ಹೋಳಿಗೆ ಸ್ಪೆಷಲ್. ನಮಗೆ ಅದೇ ಶ್ರೇಷ್ಠನ ಲಿಟ್ ಆಮೇಲೆ ಲೇಟ್ ಮಾಡೋಣ. ರೈಸು ಹೋಳಿಗೆ ಸಾರು, ಚಿತ್ರಾನ್ನ, ಪಲ್ಯ, ತುಪ್ಪ, ಕೋಸಂಬರಿ, ಸೌಪಾಗ್ಯ, ವರ್ಷ ಆಷಾಢ ಮಾಸೆ ಗಡಿ ಹಬ್ಬ ಮೂರನೇ ವಾರದ ಪ್ರಥಮ ವಿಘ್ನೇಶ್ವರ ವೀರಭದ್ರೇಶ್ವರ ಸ್ವಾಮಿ ದಿವ್ಯ ಸನ್ನಿಧಾನೇನ ಗುರುಪಾದ ಪೂಜಾಂ ಕರಿಷ್ಯೆ ಮಮ ಚೀಲೂರು ಗ್ರಾಮಸ್ಯ ಸರ್ವ ಜನಾಂಗಸ್ಯ ಮಮ ತದ್ದೋಷ ಗ್ರಹದೋಷ ಗ್ರಹದೋಷ ವ್ಯವಹಾರ ದೋಷ ಕೃಷಿ ದೋಷ ಅಪಮೃತ್ಯು ಗಂಡಾಂತರ ಸಕಲ ದೋಷ ನಿವಾರಣಾರ್ಥೆ ಮಮ ಈಶ್ವರ ಬಸವೇಶ್ವರ ಚೌಡೇಶ್ವರಿ ಭದ್ರಕಾಳಿ ಲಕ್ಷ್ಮೀ ರಂಗನಾಥ ಆಂಜನೇಯ ಸುಬ್ರಹ್ಮಣ್ಯ ಪ್ರೀತ್ಯರ್ಥಂ ಸರ್ವದೇವತಾ ಪ್ರೀತ್ಯರ್ಥಂ ಕಂಟಕಾದಿ ದೋಷ ನಿವಾರಣಾರ್ಥೆ ಇಷ್ಟಾರ್ಥ ಸಂಕಲ್ಪ ಪೂಜಾಂ ಕರಿಷ್ಯೆ. ಸಾಂಬಜೈ ನಮಃ ಪಾರ್ವತಿ ಪತಿ ಶಿವಾಯ ನಮಃ. वीरभद्रेश्वर स्वामीराज की जय, ईश्वर बसवेश्वर स्वामीराज की जय, चौड़ेश्वरी भद्रकाली देवी माता की जय, लक्ष्मी रंगनाथ महाराज की जय, राम भजे नमः पार्वती पति शिवाय नमः. ದೇವಸ್ಥಾನದಲ್ಲಿ ಮೇನ್ ಮೂರು ಅಮ್ಮಗಳಿಗೆ ಈಗೇನೆ ಎಡೆ ರೆಡಿ ಆಗ್ತದೆ. ಮಂಗಲಂ ವಿಶ್ವೇಶಾಯ ವಿಶ್ವದೇವೇಶಾಯ. ನೋಡ್ರಿ, ಅವ್ನು 3 ಎಡೆ ಬಿಟ್ಟು ಎಷ್ಟು ದೊಡ್ಡಮಗೆ 9 ಎಡೆನಾ? 3 ಅಮ್ಮಗಳಿಗೆ ಅದನ್ನು ಬಿಟ್ಟು कर्म निवारणे दीक्षा गुरुवे दीक्षा गुरुवे दीक्षा गुरुवे गुरुविने गुरुवे परम गुरुवे परमाराध्यನ ಪಾದಪದ್ಮಗಳಿಗೆ ಶರಣು ಶರಣಾರ್ಥಿ ಶ್ರೀ ಗುರುವೆ ಪಾದೋದಕ ಪ್ರಸಾದ ತೆಗೆದುಕೊಳ್ಳಲಿಕ್ಕೆ ಅಪ್ಪಣೆ ಪಾಲಿಸಬೇಕು ಮಹಾಗುರುವೆ
ವೀಕ್ಷಕರೇ, ಅಮ್ಮನ ಪೂಜೆ ಎಲ್ಲ ಆಯ್ತು. ಇಲ್ಲಿ ಈಗ ಅಮ್ಮನ ಮೇನ್ ಇವು 3 ಅಮ್ಮಗಳು ದೇವಸ್ಥಾನದಾಗೆ ಫಸ್ಟ್ ಇವನ್ನ ಇಲ್ಲಿ ಮಲಣ್ಣ, ವೀರೇಶ, ಪವನ್ ಅಂತ ಒಳ್ಳೆ ಸ್ವೀಕಾರ ಮಾಡ್ತಾ ಇದಾರೆ. ಪ್ರಸಾದ ತಗೊಂಡಾದ್ಮೇಲೆ ನೆಕ್ಸ್ಟ್ ಪ್ರಸಾದ ಇಲ್ಲ ನಮ್ಮೂರಲ್ಲಿ ಅಮ್ಮಂಗೆ ಕಳಿಸ್ತಿದ್ದಾರೆ. ಅಂದರೆ ಕೊನೆ ವಾರದಲ್ಲಿ ಇವತ್ತು ಗಡಿಗೆ ಮುಟ್ಟಿಸ್ಬೇಕು ಅವನ್ನೆಲ್ಲ. ಅಷ್ಟು ಜನ ಗಡಿಗೆ ಮುಟ್ಟಿಸ್ಕೊಂಡು ಊರಿನ ಜನ ಎಲ್ಲ ಹೋಗ್ಬೇಕು ಅವನ್ನ ತಗೊಂಡು ಗಡಿಗೆ ಮುಟ್ಟಿಸಿ ಬರ್ಬೇಕು ಈ ಕಡೆ ನಮ್ಮೂರ ಗಡಿ. ನಮ್ಮ ಸಿದ್ದಪ್ಪ ಬ್ಲಾಗ್ಸ್ ಅಂತ ಇದೆ, ನಮ್ಮೂರಿಂದ ಸಕಲ ಬರ್ತಾರೆ.
ದೊಡ್ಡೇರಿ ಅಮ್ಮಗಳು ನೋಡ್ರಿ. ದೊಡ್ಡೇರಿದು ಚೀಲೂರದು
ಇವ್ರು ಯಾರು ರೋಡ್ ತುಂಬಾ ಇದ್ದಿರೋದಲ್ಲಿ ಬರೋದೇ. ಈ ಅಮ್ಮಗಳಂತೂ ಭಾರಿ ಡೇಂಜರ್ ಅಮ್ಮಗಳು. ಯಾರೋ ದೊಡ್ಡೇರಿ ಅಂಬುಗಳು ಇವು ನೋಡ್ರಿ. ಟ್ಯಾಕ್ರಿ ನೋಡೋದು ಮೂರು ಜನ ಮೂರು ಟ್ಯಾಕ್ರಿ ತಗೊಂಡು ಹೋಗ್ತಿರೋದು ಇವರು ದೊಡ್ಡೇರಿ ಅವರು. ಏನಂದು ಚಿಲ್ಲರೊಂದು 12 ಟೈಮಿಗೆ ಬರ್ತಾ ಇರೋದು. ಹೋಗ್ಬಿಟ್ಟು ಈಗ ಇಲ್ಲ ಇನ್ನು ಹೋಗ್ಯಾರ ಅಲ್ಲೊಂದು ದೊಡ್ಡೇರಿ ಹಬ್ಬಗಳು. ಊರೇ ಖಾಲಿ, ನಮ್ಮವರೇ ಬಾ. ಇಲ್ಲಿ ನಮ್ಮೂರಿನ ಗಡಿ ಮುಂದೆ ಅವ್ರು ನೋಡಿ ಫುಲ್ ಕೇಕೆ ಹೊಡ್ಕೊಂತ ಕೊಡಿಸ್ತಿರೋದಲ್ಲಿ. ಇದು ನಮ್ಮ ಊರಿನ ಗಡಿ ಭಾಗ. ಇದು ಇಲ್ಲಿಂದ ನೆಕ್ಸ್ಟು ಈಗ ಇವತ್ತು ದೊಡ್ಡವರು ಕೊಡಿಸ್ತಾ ಇದ್ದಾರೆ. ಅವರು ಇಲ್ಲಿಂದ ಇವನ್ ತಗೊಂಡು ಮತ್ತೆ ಇಲ್ಲಿಂದ ಸೀದಾ ಅವರು ಮುಂದೆ ಗೊಪ್ಪೇನಹಳ್ಳಿಗೆ ಗಡಿ ಭಾಗಕ್ಕೆ ಕಳಿಸ್ತಾರೆ. ನೋಡಿ ವೀಕ್ಷಕರೇ, ಈಗ ಅಮ್ಮಗಳು ಪೂಜೆ ಮಾಡಿ 3 ವಾರದ್ದೆಲ್ಲ ಅಮ್ಮಗಳು ಇಲ್ಲಿ ಸೇರಿದ್ದಾವೆ. ಈಗ ನಮ್ಮೂರಿನ ಅಮ್ಮಗಳೆಲ್ಲ ಈ ಒಂದು ಗಡಿ ಭಾಗ, ನಮ್ಮೂರಿಂದ ಒಂದು ಬಾರ್ಡ್ರ್ ದಾಟಿ ಇಲ್ಲಿ ಬಿಡ್ತೀವಿ. ಇಲ್ಲಿಂದ ಇನ್ನೊಂದು 3 ವಾರ ಗಡಿ ದಾಟ್ಸೋದು. ಆ ಥರ ಒಂದೊಂದು ಊರಿಂದ ಒಬ್ಬೊಬ್ರು ಹಂಗೆ ಗಡಿ ದಾಟ್ಸ್ಕೊಂಡು ಹೋಗ್ತಾರೆ. ಇದು ಎಲ್ಲಿ ಇದು ಗಡಿ ಎಲ್ಲಿ ಮುಟ್ಟುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಮ್ಮ ಕಳಿಸ್ಕೊಂತ ಎಲ್ಲಿ ಹೋಗುತ್ತೆ ಅನ್ನೋದು ತಿಳ್ಕೊಬೇಕು. ನೋಡ್ಬೋದು ಎಲ್ಲ ಸೇರಿದ್ದಾರೆ. ಎಷ್ಟು ಕಿಲೋಮೀಟರ್ ಆಗ್ತದೆ ಊರಿಂದ ಇಲ್ಲಿಗೆ? ಇಲ್ಲಿಗೆ ಒಂದು 3 ಕಿಲೋಮೀಟರ್ ಆಗುತ್ತೆ. ಇತ್ತ ದಾಟಿ ಮತ್ತೆ ನಿಮ್ದು ಇಲ್ಲಿಗೆ ಅಂದರೆ ಗೊಪ್ಪೇನಹಳ್ಳಿ ಗಡಿ ಅಂದ್ರೆ ಗೊಪ್ಪೇನಹಳ್ಳಿ ದಾಟೋದು. ದೊಡ್ಡೇರಿ ಅಂತ ಗಾಡಿ ಬೈಕು ಎಲ್ಲ ಬಂದವ. ಅಪ್ ಟು ಇತ್ಲಾಗೆ ಎಲ್ಲ ಟ್ಯಾಕ್ಟ್ರಾಗೆಲ್ಲ ಬಂದಾರೆ. ಇಲ್ಲೂ ಅಮ್ಮಗಳು ಕೆಲವನ್ನೆಲ್ಲ ಇದ್ರಾಗ ಬಿಟ್ಟಿವಿ, ಹೊತ್ಕೊಂಡು ಬಂದಾರೆ. ಇನ್ನು ಕೇಲ್ ಅಮ್ಮಗಳು ಮಾತ್ರ ಹಿಡ್ಕೊಂಡೇ ಬರ್ತಾರೆ, ನಡ್ಕೊಂಡೇ ಬರ್ತಾರೆ. ಅಲ್ಲಿ ದೊಡ್ಡೇರಿ ಅಮ್ಮಗಳು ನೋಡಿ ಇನ್ನೂ ಬರ್ತಾನೆ ಇದ್ದಾವೆ. ಅಲ್ಲಿ ನೋಡಲ್ಲ ಅವ ಅಜ್ಜ ಹೊತ್ಕೊಂಡ್ಬರ್ತಿರೋದು. ಅವ ಅಜ್ಜ ಹೆಂಗ್ ಹೊತ್ಕೊಂಡ್ಬರ್ತೀನಿ ನೋಡಲ್ಲ. ಸ್ವಲ್ಪ ಮೇನ್ ರೋಡ್ ಪಕ್ಕ ಇರೋದ್ರೆ ಸ್ವಲ್ಪ ಟ್ರಾಫಿಕ್ ಆಗ್ತೈತೆ, ಬರೋಕೆ ಗಾಡಿಗಳೆಲ್ಲ. ಎಲ್ಲ ಟ್ಯಾಕ್ಟ್ರಿಗೆಲ್ಲ ಬಂದರು ಜನಗಳು, ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಆಗಿ ಹೋಗೋ ಬಸ್ಗಳಿಗೆ ಟ್ರಾಫಿಕ್ ಆದಂಗೆ ಆಗೈತೆ. ದೊಡ್ಡೇರಿ ಇದು ಇನ್ನೂ ಗಡಿ ಮುಂದೆ ಹೋಗ್ತಾ ಇದ್ದಾರೆ.
ದೊಡ್ಡೇರಿ ಅಮ್ಮ ಇದು. ದೊಡ್ಡೇರಿಯಿಂದ ದೇವ್ರ ತಗೊಂಡೇ ಬಂದರೆ ಇಲ್ಲಿಗೆ ಎಲ್ಲ ಗಾಡಿಗೆಲ್ಲ ತಂದಿರೋಂಥ ಬೇವಿನ ಸೊಪ್ಪಿಂದೆಲ್ಲ ಚೀಲಕ್ಕೆ ಹಾಕಿ